ಪ್ರತಿಷ್ಠಿತ ಕಂಪನಿ ಆವರಣದಲ್ಲಿ 2 ಬೃಹತ್ ಕರಡಿಗಳ ಸಂಚಾರ, ಗ್ರಾಮಸ್ಥರಲ್ಲಿ ಆತಂಕ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಕರಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವಂತಹ ಪ್ರೆಸ್ಟೀಜ್ ಗ್ರೂಪ್ ಕಂಪನಿ ಆವರಣದಲ್ಲಿ 2 ಬೃಹತ್ ಕರಡಿಗಳು ಸಂಚರಿಸ್ತಾ ಇರುವಂತಹ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು, ಸುತ್ತಮುತ್ತಲಿನ ಗ್ರಾಮಗಳ ನಿವಾಸಿಗಳಲ್ಲಿ ಆತಂಕವನ್ನು ಹೆಚ್ಚಿಸಿದೆ. ಕಳೆದ ರಾತ್ರಿ ಕಂಪನಿ ಆವರಣದಲ್ಲಿನ ಒಂದು ಸಿಸಿಟಿವಿ ಕ್ಯಾಮೆರಾಗಳಲ್ಲಿ 2 ಕರಡಿಗಳು ಅಡ್ಡಾಡ್ತಾ ಇರುವಂತಹ ದೃಶ್ಯ ದಾಖಲಾಗಿದ್ದು, ಕಂಪನಿಯ ಶಟಲ್ ಕೋರ್ಟ್ ಪ್ರದೇಶದಲ್ಲಿಯೂ ಕೂಡ ಕರಡಿಯು ಓಡಾಡ್ತಾ ಇರುವಂತೂ ಕಂಡು ಬಂದಿದೆ. ಕರಲಿ ಸುತ್ತಮುತ್ತಲಿನ ಪ್ರದೇಶ ನಂದಿ ಬೆಟ್ಟ ಹಾಗೂ ಬೆಟ್ಟದ ತಪ್ಪಲಿಗೆ ಹೊಂದಿಕೊಂಡಿರುವುದರಿಂದಾಗಿ ಪ್ರಾಣಿಗಳ ಓಡಾಟ ಸರ್ವೇ ಸಾಮಾನ್ಯ ಆಗಿದ್ದು, ಆದರೆ ಈ ಬಾರಿ ಏಕಕಾಲದಲ್ಲಿ 2 ಬೃಹತ್ ಕರಡಿಗಳು ಜನವಸತಿ ಪ್ರದೇಶದ ಸಮೀಪ ಕಾಣಿಸಿಕೊಂಡಿರುವುದು ಸ್ಥಳೀಯರ ಆತಂಕವನ್ನ ಮತ್ತಷ್ಟು ಹೆಚ್ಚಿಸಿದೆ. ಪ್ರೆಸ್ಟೀಜ್ ಕಂಪನಿ ಹೊಂದಿಕೊಂಡಿರುವಂತಹ ಸೊನ್ನೆಹಳ್ಳಿ, ತೈಲಗೆರೆ ಮತ್ತು ಕರಲಿ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳ ನಿವಾಸಿಗಳು ಭಯಭೀತರಾಗಿದ್ದಾರೆ. ರೈತರು, ಕಾರ್ಮಿಕರು ಹಾಗೂ ಸಾರ್ವಜನಿಕರು ರಾತ್ರಿ ವೇಳೆಯಲ್ಲಿ ಓಡಾಡುವುದು ಹಿಂಜರಿಯುವಂತಾಗಿದ್ದು, ಕರಡಿಗಳ ಸಂಚಾರ ಹಿನ್ನೆಲೆಯಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳು ತಕ್ಷಣವೇ ಸ್ಥಳ ಪರಿಶೀಲನೆ ನಡೆಸಿ ಕರಡಿಗಳನ್ನು ಸುರಕ್ಷಿತವಾಗಿ ಅರಣ್ಯ ಪ್ರದೇಶಕ್ಕೆ ಮರುಕಳಿಸುವಂತೆ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಗ್ರಾಮಸ್ಥರು ಈ ಸಂದರ್ಭದಲ್ಲಿ ಒತ್ತಾಯಿಸಿದ್ದಾರೆ. ಜೊತೆಗೆ ಸಾರ್ವಜನಿಕರಿಗೆ ಅಗತ್ಯ ಮುನ್ನೆಚ್ಚರಿಕೆ ಸೂಚನೆಗಳನ್ನು ನೀಡಬೇಕು ಹಾಗೂ ಯಾವುದೇ ಅನಾಹುತ ಸಂಭವಿಸದಂತೆ ಕ್ರಮ ವಹಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಹಲೋ, ಗುಡ್ ಮಾರ್ನಿಂಗ್. ಇದು ಕಾಮನ್ ಬಿಲ್ಡಿಂಗ್ ಮಾಡಿ ಎಷ್ಟು ಡ್ಯೂಟಿ ಇವಾಗ? 1+22. ನೆಕ್ಸ್ಟ್ ಇದು ಪೊಲೀಸ್ ರಿಪೋರ್ಟರ್ ಬಂದಿಲ್ಲ. ಓಕೆ ಸರಿ, ಓಕೆ, ಥ್ಯಾಂಕ್ ಯು. ಬೇರೆ ಏನು ಮೂವ್ಮೆಂಟ್ ಇಲ್ಲ ಅಲ್ಲ?